ಇವತ್ತು ನಾನು ನಮ್ಮ ತೋಟದಲ್ಲಿದ್ದೀನಿ. ಇವತ್ತು ನಮಗೆ ಒಂದು ಸ್ಪೆಷಲ್ ಡೇ. ಯಾಕೆಂದರೆ ನಾವು ಇವತ್ತು ಮನೆ ಕಟ್ಟಕ್ಕೆ ಅಂತ ಪಾಯ ತೆಗೆಸಿ ಪೂಜೆ ಮಾಡಿ ಬೆಳಗ್ಗೆನೆ ಪಾಯ ತೆಗೆಸಿದ್ದೀವಿ. ಸೊ ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಟೋಣ ಅಂತ ಒಂದು ಪ್ಲ್ಯಾನಲ್ಲಿ ಮಾಡ್ತಾ ಇದ್ದೀವಿ. ನಾವು ಈ ತೋಟ ತೊಗೊಂಡು ಆಲ್ಮೋಸ್ಟ್ 1 ವರ್ಷ ಆಯಿತು. ಮೇನಲ್ಲಿ ಅಕ್ಷಯ ತೃತೀಯಾಗೆ ಗಿಡ ನೆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಬೌಂಡ್ರಿ ಹಾಕ್ಸಿದ್ವಿ. ಸೊ ಇದೆಲ್ಲ ಮುಗಿದು ಈಗ ಇಲ್ಲಿ ಬಂದರೆ ನಮಗೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಬಂದು ಸಂಜೆ ಹೋಗ್ಬಿಡ್ಬೇಕು. ಸೊ ಉಳ್ಕೊಳಕ್ಕೆ ಮನೆ ಇರಲಿಲ್ಲ. ಹಾಗಾಗಿ ತೊಂದರೆ ಆಗ್ತಾಯಿತ್ತು, ಮತ್ತು ಏನು ಕೆಲಸನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲಿ ಮನೆ ಇದ್ದರೆ ನಮಗೆ ಇಲ್ಲಿ ಅಟ್ಲೀಸ್ಟು 1 ದಿನ ಅಥವಾ 2 ದಿನ ಉಳ್ಕೊಂಡು ಎಲ್ಲ ಕೆಲಸ ಮಾಡಿ ಗಿಡಗಳಿಗೆಲ್ಲ ನೀರು ಹಾಯಿಸಿ ಚೆನ್ನಾಗಿ ಬೆಳೆಸ್ಬೋದು ಅನ್ನೋ ಒಂದು ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಇವತ್ತು ಪಾಯ ತೆಗೆಸಿದ್ದೀವಿ. ಸೊ ನಾವು ನೆಕ್ಸ್ಟ್ ಇನ್ನೊಂದು 3-4 ಡೇಸಲ್ಲಿ ಪಾಯ ಕಟ್ಟೋಕ್ಕೆ ಶುರು ಮಾಡ್ತಾರೆ ಇಲ್ಲಿ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲು ಏನೇನು ಬೇಕು ಎಲ್ಲ ಇನ್ನೊಂದು 2-3 ದಿನದಲ್ಲಿ ತರಿಸ್ತಾ ಇದ್ದೀವಿ. ಸೊ ಹಾಗಾಗಿ ತುಂಬ ಖುಷಿಯಾದ ದಿನ ಇವತ್ತು. ನೋಡಬೇಕು ಈ ಮನೆ ಹೇಗೆ ಬರುತ್ತೆ ಅಂತಂದ್ಬಿಟ್ಟು. ಸೊ ನಾವು ಎಷ್ಟು ಮೆಷರ್ಮೆಂಟಲ್ಲಿ ಮನೆ ಕಟ್ತಾ ಇದ್ದೀವಿ ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಈ ಮನೇನ ನಾವು 15 ಅಡಿ ಉದ್ದ ಮತ್ತು 21 ಅಡಿ ಅಗಲ ಮೆಷರ್ಮೆಂಟಲ್ಲಿ ಚಿಕ್ಕ ಒಂದು ಫಾರ್ಮ್ ಹೌಸ್ ಕಟ್ತಾ ಇದ್ದೀವಿ. ಸೊ ನಮ್ಮ ತೋಟ ಏನಂದರೆ ಹಳ್ಳಿ ಸ್ಟೈಲಲ್ಲೇ ಕಟ್ಟಬೇಕಂತಂದ್ಬಿಟ್ಟು ಒಂದು ಹೆಂಚಿನ ಮನೆ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಥಾಟ್ ಇದೆ. ನೋಡಬೇಕು ಮುಂದೆ ಹೋಗ್ತಾ ಹೋಗ್ತಾ ಏನು ಚೇಂಜಸ್ ಆಗ್ಬೋದು ಅಂತ. ಈ ಸದ್ಯಕ್ಕೆ ಈಗ ನಮಗಿರುವ ಥಾಟ್ ಇದು. ಸೊ ಹಾಗಾಗಿ ಇದೊಂದು ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಇದೊಂದು ನಮಗೆ ಸ್ಪೆಷಲ್ ಡೇ. ಸೊ ಬೆಳಗ್ಗೆನೇ ಬಂದ್ವಿ, ಪೂಜೆ ಮಾಡಿದ್ವಿ. ಆಮೇಲೆ JCB ಬಂದು ಹಳ್ಳ ಎಲ್ಲ ಮಾಡ್ತು. ಸೊ ಸದ್ಯಕ್ಕೆ ಈಗ ಪಾಯ ಹಾಕೋದಕ್ಕೆ ಗುಂಡಿ ಅಂತೂ ರೆಡಿ ಇದೆ. ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ಮನೆ ಕಟ್ಸೋಕ್ಕೆ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಹೇಳ್ತೀನಿ ಯಾವ್ಯಾವ ರೀತಿ, ಹಾಗೆ ತೋರಿಸ್ತೀನಿ ನಾವು ಯಾವ್ಯಾವ ರೀತಿ ಮನೇನ ಕಟ್ಟೋಕ್ಕೆ ಶುರು ಮಾಡ್ತೀವಿ, ಹೇಗೆ ಫಿನಿಷ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ನಿಮಗೂ ಏನಾದರೂ ಥಾಟ್ ಇದ್ದರೆ, ಏನಾದರೂ ಐಡಿಯಾಸ್ ಇದ್ದರೆ ಈ ಮೆಷರ್ಮೆಂಟಲ್ಲಿ ನಾವು ಯಾವ ರೀತಿ ಕಟ್ಬೋದು ಅಂತ ಅಂದ್ಬಿಟ್ಟು ಪ್ಲೀಸ್ ನನ್ನ ಜೊತೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಾವು ಜಾಸ್ತಿ ಏನು ಮಾಡಲ್ಲ, ಈ ಮೆಷರ್ಮೆಂಟಲ್ಲಿ ಒಂದು ದೊಡ್ಡ ಹಾಲ್ ಕಟ್ತೀವಿ. ಹಾಲ್ ಒಳಗೇ ಒಂದು ಓಪನ್ ಕಿಚನ್ ಮಾಡಿಕೊಂಡು ಆ ಸೈಡು ಟಾಯ್ಲೆಟ್ ಮತ್ತು ಬಾತ್ರೂಮ್ 2 ಮಾಡೋಣ ಅಂತಿದ್ವಿ. ಮತ್ತು ಹಾಗೆ ಒಂದು ಅಂಡೆ ಒಲೆ ಮಾಡೋ ಯೋಚನೆ ಇದೆ. ಸೊ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಈ ದಿನ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ನನಗೆ ನಿಮ್ಮ ಜೊತೆ ನಮ್ಮ ಫಾರ್ಮಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ಹಂಚ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನೀವು ಕೂಡ ನಮ್ಮ ತೋಟದಲ್ಲೇ ಆಗ್ತಾ ಇರೋ ಡೆವಲಪ್ಮೆಂಟ್ಸ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮ್ಗೇನಾದರೂ ಈ ಥರ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ಮಾಡಿ. ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬೋದು, ಏನೇನೆಲ್ಲ ಮಾಡ್ಬೋದು ತೋಟದಲ್ಲಿ, ಹೇಗೆ ಮನೆ ಕಟ್ಬೋದು, ಯಾವ ರೀತಿ ಗಿಡಗಳನ್ನ ಹಾಕ್ಬೋದು ಅನ್ನೋದನ್ನು ನೀವು ಪ್ಲೀಸ್ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರಾ ವೀಡಿಯೋಸ್ನ ಅಂತ ಅಂದ್ಬಿಟ್ಟು.
ಮಾಡು. ಹೇಳ್ತೀನಿ.